ನಮ್ಮ ಕಣ್ಣೆದುರೇ ಮೋಸ ನಡೀತಾ ಇದ್ರೆ ನಮ್ಮ ಸಂಗಾತಿಯಿಂದ, ಸೊ ಏನ್ ಮಾಡ್ಬೇಕು ಆ ಟೈಮಲ್ಲಿ? ಇದು ನಿನ್ನೆ ಯಾರೋ ನಂಗೆ ಕೌನ್ಸಿಲಿಂಗ್ ಅಲ್ಲಿ ಒಂದು ಪ್ರಶ್ನೆನ ಕೇಳಿದ್ರು. ಸೊ ಅದಕ್ಕೆ ನನಗೆ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಎಷ್ಟೋ ಜನಗಳಲ್ಲಿ ಇವತ್ತು ಈ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಐ ಥಿಂಕ್ ನೀಡ್ ಇದೆ ಅನ್ಕೋತೀನಿ ಒಂದು ಟಾಪಿಕ್. ಓಕೆ, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಫೀಸ್ ಇರುತ್ತೆ, ವಿತೌಟ್ ಫೀಸ್ ಕೌನ್ಸಿಲಿಂಗ್ ಇರಲ್ಲ. ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವಾಗ ನಿಮ್ಮ ಕಣ್ಣು ಎದುರುಗಡೆ ನಿಮ್ಮ ಸಂಗಾತಿ ಮೋಸ ಮಾಡ್ತಾರೆ, ಯಾವಾಗ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಏನಾಗುತ್ತೆ, ಎಷ್ಟೋ ಜನ ಏನ್ ಮಾಡ್ತಾರೆ, ಆ ಟೈಮಲ್ಲಿ ಕಣ್ ಮುಂದೆ ಎಲ್ಲ ನೋಡಿದಾಗ ಎಮೋಷನಲಿ ರಿಯಾಕ್ಟ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ತುಂಬಾ ಅಳಕ್ ಶುರು ಮಾಡ್ತಾರೆ, ಹತ್ತು ಕರೆದು ಗೋಳಾಟ ಮಾಡಿ ಇದೇನೇನೋ ಮಾಡ್ಬಿಡ್ತಾರೆ. ಬಟ್ 100% ನಂಬಿರ್ತೀವಿ ಅಂದಾಗ 100% ಹರ್ಟ್ ಆಗುತ್ತೆ, ಪ್ರಾಣ ಹೋಗೋಷ್ಟು ಹರ್ಟ್ ಆಗ್ಬಿಡುತ್ತೆ. ಆದ್ರೆ ಅವಾಗ ನೀವು ಎಮೋಷನಲಿ ರಿಯಾಕ್ಟ್ ಮಾಡೋದಕ್ಕಿಂತ ತಾಳ್ಮೆಯಿಂದ ಇರೋ ತುಂಬಾ ಮುಖ್ಯ ಇರುತ್ತೆ. ಯಾರು ತಾಳ್ಮೆ ತಗೋತಾರಲ್ಲ, ಯಾಕಂದ್ರೆ ಎಮೋಷನಲಿ ಆ ಟೈಮಲ್ಲಿ ನಾವ್ ಏನ್ ರಿಯಾಕ್ಟ್ ಮಾಡ್ತೀವಿ ನಮ್ಗೆ ಗೊತ್ತಿರಲ್ಲ. ಎಲ್ಲೋ ಒಂದ್ ಕಡೆ ಅವರಿಗೆ ನಾವೇನೋ ಡ್ಯಾಮೇಜ್ ಆಗೋ ತರ ಹೊಡೆದ್ ಬಿಡ್ಬಹುದು, ಅಥವಾ ನಮಗ್ ನಾವೇನೋ ಮಾಡ್ಕೊಂಡ್ಬಿಡ್ಬಹುದು. ಆ ಸಿಚುವೇಶನ್ಗೆ ಎಮೋಷನಲಿ ಥಿಂಕ್ ಮಾಡಿದಾಗ ನಮಗ್ ನಾವೇ ಕಳ್ಕೊಂಡ್ಬಿಡ್ತೀವಿ. ಎಮೋಷನಲಿ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ನೋಡಿ ಅಷ್ಟೇನೆ. ಆತರ ಕಣ್ ಮುಂದೆ ಇದ್ದಾಗ, ಈಗ ಅವ್ರು ನಿಮ್ ಮುಂದೆ ಎದುರುಗಡೆ ಮೋಸ ಮಾಡ್ತಿರ್ಬೇಕಾದ್ರೆ ನೀವು ಎಮೋಷನಲ್ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರೆ ನಿಮ್ಮೇಲೆ ನಿಮ್ಗೆ ಕಂಟ್ರೋಲ್ ಇರಲ್ಲ. ಅವಾಗ ಏನೇನೋ ಅವಘಡಗಳು ನಡೆಯುವಂತ ಸಾಧ್ಯತೆ ತುಂಬಾ ಇರುತ್ತೆ. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನಿಮ್ ಕಣ್ಣೀರಿಗಿಂತ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ ಇರುತ್ತೆ. ನೀವೀಗ ಅಳ್ತಾ ಕುತ್ಕೊಳ್ಳೋದು ಅಥವಾ ಹಿಂಗ ಆಗೋಯ್ತು ಅಂತ ನೀವು ನಿಮ್ಮ ಊಟ ಬಿಟ್ಕೊಂಡು ಡಿಪ್ರೆಷನ್ ಮೋಡಿಗೆ ಹೋಗಿ ನಿಮ್ಮ ಲೈಫ್ ನ ಹಾಳು ಮಾಡ್ಕೊಳ್ಳೋದಕ್ಕಿಂತ, ಈಗ ರೆಸ್ಪೆಕ್ಟ್, ಸೆಲ್ಫ್ ರೆಸ್ಪೆಕ್ಟ್ ಏನಿದೆಯಲ್ಲ, ಯಾಕೆಂತ ಹೇಳಿದ್ರೆ ನಿಮ್ ಎದುರುಗಡೆನೆ ಅದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ, ಐ ಥಿಂಕ್ ಇಟ್ಸ್ 100% ಚಾಯ್ಸ್ ಇರುತ್ತೆ. ಮಿಸ್ಟೇಕ್ ಅಲ್ಲ, ಇದು ಚಾಯ್ಸ್ ಇಂದಾನೆ ಆಗಿರುತ್ತೆ. ಸೊ ಹಂಗಿರ್ಬೇಕಾದ್ರೆ ನೀವೇನು ಯೋಚನೆ ಮಾಡ್ಬೇಕು, ನಿಮ್ ರೆಸ್ಪೆಕ್ಟ್ ಅನ್ನು ಕಾಪಾಡ್ಕೊಳಕ್ ನೋಡಿ. ಇನ್ನ ಹಿಂದೆ ಹಿಂದೆ ಹೋಗೋದನ್ನ ಕಡಿಮೆ ಮಾಡ್ಬೇಕು, ಇದ್ ಮಾಡ್ಬೇಕು. ಬಿಕಾಸ್ ಅವರಲ್ಲಿ ನಿಮ್ ಬಗ್ಗೆ ವ್ಯಾಲ್ಯೂಸೇ ಇಲ್ಲ, ಪ್ರೀತಿನೇ ಇಲ್ಲ, ಮತ್ತೊಂದಿಲ್ಲ, ನಿಮ್ ಎದುರುಗಡೆನೆ ಮಾಡ್ತಿದ್ರೆ ಅದೆಲ್ಲ ಅಂದಾಗ, ನೀವ್ಯಾಕೆ ನಿಮ್ ಕಣ್ಣೀರ್ ಹಾಕೊಂಡು ಕುತ್ಕೊಂಡು ಅವ್ರ ಬಗ್ಗೆ ಊಟ ತಿಂಡಿ ಬಿಟ್ಕೊಂಡು ಕುತ್ಕೊಳ್ಳೋದು ನನ್ನ ಪ್ರಕಾರ ವೇಸ್ಟ್. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮುಂದೆ ನಿಂತು ಮೋಸ ಮಾಡಿದ್ರೆ ಅದು ಮಿಸ್ಟೇಕ್ ಅಲ್ಲ, ಚಾಯ್ಸ್. ಬೈ ಚಾಯ್ಸ್ ಅದಾಗಿರೋವಂಥದ್ದು. ಎದುರುಗಡೆನೆ ಮಾಡ್ತಿರ್ತಾರೆ, ಬಿಕಾಸ್ ಈಗೆಲ್ಲ ಒಂದ್ ಕಡೆ ಗೊತ್ತಿಲ್ದಿರ ಇಡ್ಬೋದು ಬೇರೆ. 100% ನಿಮ್ ಎದುರುಗಡೆನೆ ರಾಜಾರೋಷವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇಲ್ಲ, ನಿಮ್ಮಲ್ಲಿ ಪ್ರೀತಿ ಇಲ್ಲ, ನಿಮ್ಮಲ್ಲಿ ಕಾಳಜಿ ಇಲ್ಲ, ನಿಮ್ಮ ಸಂಬಂಧಕ್ಕೆ ವ್ಯಾಲ್ಯೂಸೇ ಕೊಡ್ತಾ ಇಲ್ಲ. ಇದೆಲ್ಲ ತಿಳ್ಕೊಂಡ್ಮೇಲೆ ನೀವೇನ್ ಮಾಡ್ಬೇಕು ಹೇಳಿ ನೋಡ. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನಿಮಗೆ ಗೊತ್ತಾದ್ಮೇಲೆ ಮತ್ತೆ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕುತ್ಕೊಂಡ್ ಕೊಡುದು ನೀವು ಕಣ್ಣೀರ್ ಹಾಕ್ಬಿಟ್ಟು, ದಯವಿಟ್ಟು ನಮ್ಮೊಟ್ಟಿಗೆ ಚೆನ್ನಾಗಿರಿ, ನಮ್ಮೊಟ್ಟಿಗೆ ಹಂಗಿರಿ ನಿಂಗಿರಿ. ಯಾಕಂದ್ರೆ ಅವ್ರಿಗೆ ನೀವು ಬಲವಂತ ಮಾಡಿ ಕರ್ಕೊಳಂಗಾಗುತ್ತೆ. ಹಂಗಾದ್ರೆ ಸರ್, ಎಲ್ಲಿ ತನಕ ನಡೆದಿದ್ದ ನಮ್ಮ ಲೈಫಲ್ಲಿ ನಾವೇನ್ ಮಾಡ್ಬೇಕು ಅಂತ ನಿಮ್ಗೆ ಕೇಳ್ಬೋದು. ನೋಡಿ, ಲೈಫ್ ಅಲ್ಲಿ ಎಲ್ಲಿ ತನಕ ನಮ್ಮೊಟ್ಟಿಗೆ ಯಾರೆಲ್ಲ ಇರ್ತಾರೆ ಅಲ್ಲಿ ತನಕ ಥ್ಯಾಂಕ್ಸ್ ಹೇಳ್ಬೇಕು. ಸಪೋಸ್ ಓಕೆ ಫೈನ್, ಈಗ ನೀವು ಅವರು ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ ಅನ್ಕೊಳ್ಳೋಣ, ಹಂಗಂತೆ ಅವರಲ್ಲಿ ಬದಲಾವಣೆನೇ ಕಾಣಲ್ಲ, ನಿಮ್ಮೇಲೆ ಅಗೇನ್ ಆ ಪ್ರೀತಿ ಬಂದಿಲ್ಲ ಅಂದ್ರೆ ನೀವು ಬೆಗ್ ಮಾಡೋದ್ರಲ್ಲಿ ಏನು ಅರ್ಥ ಇರಲ್ಲ. ವೇಸ್ಟ್ ಆಫ್ ಟೈಮ್. ಯಾಕೆಂದ್ರೆ ನೀವು ಬೆಗ್ ಮಾಡ್ತಾ ಇರೋದಕ್ಕೂ ಅವ್ರ ಮನಸ್ಸು ಬದಲಾವಣೆ ಆಗಿ, ಓಕೆ ನಾನು ಮಾಡಿದ ತಪ್ಪಾಗಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆಗೆ ನಿಮ್ಮವ್ರ ನೀವು ಉಳಿಸ್ಕೊಂಡಿದ್ದೀರ ಲೆಕ್ಕಾಚಾರ. ನೀವ್ ಏನೇ ಬೆಗ್ ಮಾಡ್ತಿದ್ರು ಅದನ್ನ ಕ್ಯಾರೆ ಮಾಡ್ದಿರಾ ಅವ್ರ ಪಾಡಿಗೆ ಅವ್ರು ಮಾಡ್ತಾರ ಅಂತ ಹೇಳಿದ್ರೆ ಬೆಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನೀವು ಒಬ್ಬಂಟಿಯಾಗಿ ಬದುಕೋದು ಎಷ್ಟೋ ಉತ್ತಮ. ಹಂಗಂತೇಳಿ ನಿಮ್ಮ ಸಂಗಾತಿನ ಬಿಟ್ಟು ಆಚೆ ಬನ್ನಿ ಅಂತಲ್ಲ, ಅಲ್ಲೇ ಒಬ್ಬಂಟಿಯಾಗಿ ನಿಮ್ಮ ಖುಷಿ ಒಟ್ಟಿಗೆ ನೀವು ಬದುಕೋದನ್ನ ಕಲ್ತ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಕ್ ಬೌಂಡ್ರಿ ಹಾಕುವಂತ ಧೈರ್ಯನ ಮಾಡಿ. ಅಂದ್ರೆ ಇದೆಲ್ಲ ನೋಡಿದ್ಮೇಲೆ ನಿಮಗೋಸ್ಕರ ಬದಲಾಗ್ತಿಲ್ಲ ಅಂದ್ಮೇಲೆ ಅಲ್ಲಿಂದ ಎಕ್ಸಿಟ್ ಆಗ್ಬೇಕು. ಮನ್ಸಲ್ಲಿ ಅವ್ರ ಮೇಲೆ ಪ್ರೀತಿ ಇಟ್ಕೊಳ್ಕೊಡುದು, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಕೊಡುದು. ರೈಟ್? ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಅವರಿಂದ ದೂರ ಆಗೋದು ವೀಕ್ನೆಸ್ ಆಗ್ಬಾರ್ದು, ಸ್ಟ್ರೆಂತ್ ಆಗಿ ಬದಲಾಗ್ಬೇಕು. ಅವ್ರಂಗೆ ರಾಜಾರೋಷವಾಗಿ ಇನ್ನೊಬ್ರೊಟ್ಟಿಗೆ ನಾನು ಇರ್ತೀನಿ, ನೀನಿಲ್ಲ ಅಂದ್ರೂ ಕೂಡ ಹೆಂಗೆ ಅಂತ ಅವ್ರೊಟ್ಟಿಗೆ ಕನೆಕ್ಟಿವಿಟಿ ಇದ್ದಾರೆ. ನೀವು ಅಷ್ಟೇ ಕನೆಕ್ಟ್, ಅವ್ರ ತರ ಮಾಡಿ ಹೇಳ್ತಿಲ್ಲ ನಾನು. ನೀವು ಗತ್ತಲ್ಲಿ ಬದುಕೋದನ್ನ ಕಲಿಬೇಕು. ಅವರಿಂದ ದೂರ ಆಗ್ಬೇಕು, ಮನ್ಸಾರೆ ದೂರ. ನಾನು ಫಿಸಿಕಲಿ ದೂರ ಅಂತ ಹೇಳ್ತಿಲ್ಲ. ಈಗ ಒಂದು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ನಡೆದಾಗ ಬದ್ಲೇ ಆಗ್ತಿಲ್ಲ ಅಂದಾಗ ನಮ್ ಪಾಡಿಗೆ ನಾವ್ ಇರ್ಬೇಕು. ನಾನು ಹಂಗೆ ಡಿವೋರ್ಸ್ ಮಾಡ್ಕೊಂಡು ಹೊರಟೋಗ್ಬಿಡಿ ಅಂತ ಹೇಳಲ್ಲ. ಬಿಕಾಸ್ ಮಕ್ಳು ಇರ್ತಾರೆ, ಎಲ್ಲ ಇರ್ತಾರೆ. ಅವ್ರ ಮನಸ್ಥಿತಿ ಬದಲಾವಣೆ ಆಗಿಲ್ಲ ಅಂದ್ರೆ ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡ್ಕೊಂಡು ಮಕ್ಕಳ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಿ, ನಿಮ್ಮ ಖುಷಿ ಒಟ್ಟಿಗೆ, ನಿಮ್ಮ ಕೆಲಸದೊಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗಿ, ನಿಮ್ಮ ಬದುಕನ್ನು ಅಲ್ಲೇ ಇಟ್ಕೊಂಡು ರೂಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ಬೇಕು. ಇದ್ರ ಮೇಲೆ ಇಲ್ಲ ಸರ್ ನಮ್ಗೆ ಆಗ್ತಿಲ್ಲ ಅಂದ್ರೆ, ನಿಮ್ಮ ವೈಯಕ್ತಿಕವಾಗಿ ನಾನು ಡಿಸಿಷನ್ ತಗೊಳಕ್ ರೆಡಿ ಅಂದ್ರೆ ಯು ಕ್ಯಾನ್ ಗೋ ವಿತ್ ಡೈವರ್ಸ್. ಅದು ನಿಮ್ಮ ಪರ್ಸನಲ್ ಚಾಯ್ಸ್, ಅದು ನಾನು ಸಜೆಸ್ಟ್ ಮಾಡಲ್ಲ. ಓಕೆ, ಇದೆಲ್ಲಾನು ಕೂಡ ನೋಡಿ, ಈ ತರದ ಯೋಚನೆ ಮಾಡ್ಬೇಕಾಗತ್ತೆ ಯಾವಾಗ ಕಣ್ಣೆದುರುಗಡೆ ಮೋಸ ನಡೀತಾ ಇದ್ರೆ. ಬಟ್ ನಾನು ಹೇಳ್ತೀನಿ, ಯಾವಾಗ ಕಣ್ಣೆದುರುಗಡೆ ಇದೆಲ್ಲಾನು ಕೂಡ ಮೋಸ ನಡೆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಲೈಫ್ ಒಂದ್ಸಲ ಸಿಗತ್ತೆ, ನಾವು ಅವ್ರ ಮುಂದೆ ಬದುಕನ್ನ ತೋರಿಸ್ಬೇಕು. ಅಳ್ತಾ ಕೊರಗ್ತಾ ನಮ್ಮ ವೀಕ್ನೆಸ್ ಅನ್ನು ಬಿಟ್ಕೊಂಡು ಬೆಗ್ ಮಾಡ್ತಾ ಕೂತ್ಕೊಂಡ್ರೆ ಲೈಫ್ ಅಲ್ಲಿ ನಾವು ವೇಸ್ಟ್ ಆಗ್ಬಿಡ್ತೀವಿ. ಓಕೆ, ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು.
ಬಾಯ್.